ನಾಡಿನ ಸಮಸ್ತ ಜನತೆಗೆ ಹಾಗೂ ವಿಶೇಷವಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿಯ ಶುಭಾಶಯಗಳು. ಈ ವರ್ಷ ನಿರೀಕ್ಷೆಯಂತೆ ಮಳೆ ಆಗಲಿಲ್ಲ. ಸ್ವಲ್ಪ ಕುಡಿಯೋ ನೀರಿನ ತೊಂದರೆ ಆಗಿದೆ. ಈಗ ನಮ್ಮ ಈಶ್ವರನ ಒಂದು ಅನುಗ್ರಹದಿಂದ ಮಳೆ ಬರಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಬಿಗಿನಿಂಗ್ ಅಲ್ಲಿ ನಾನು ಇಲ್ಲಿ MLA ಆದಾಗ ನೀರಿಗೆ ಸ್ವಲ್ಪ ಹಾಹಾಕಾರ ಇತ್ತು. ಆಗ ಸೋಮೇಶ್ವರ ದೇವಸ್ಥಾನದಲ್ಲಿ ಕುಂಭಾಭಿಷೇಕ ಮಾಡಿಸಿದೆ ನಾನು ನಮ್ಮ ಧರ್ಮಪತ್ನಿ ಇಬ್ರು. ಅದೇ ದಿನ ಮಳೆ ಶುರುವಾಯಿತು. ಆಮೇಲೆ ಸತತವಾಗಿ ಮಳೆ ಬಂದು ನನ್ನ ಕಾಲಾವಧಿಯಲ್ಲಿ ಏನು ನೀರು ತೊಂದರೆ ಇರಲಿಲ್ಲ. KC ವ್ಯಾಲಿ ನೀರು ಬಂತು, ಅಂತರ್ಜಲ ವೃದ್ಧಿಯಾಗಿ ನೀರಿನ ಮೇಲ್ಮಟ್ಟ ಜಾಸ್ತಿ ಆಯಿತು, ಅಂಡರ್ಗ್ರೌಂಡ್ ವಾಟರ್ ರೀಚಾರ್ಜ್ ಆಯಿತು. ನೀರಿಲ್ಲದೆ ನಾವೇನು ಚಟುವಟಿಕೆಗಳು ಮಾಡೋಕ್ಕಾಗೋದಿಲ್ಲ, ಬಹಳ ಕಷ್ಟ. ಜಾನುವಾರುಗಳಿರ್ಬೋದು, ಜನತೆಗೆ ಇರ್ಬೋದು, ಎಲ್ರಿಗೂ ಇರ್ಬೋದು, ಬೆಳೆಗೂ ಇರ್ಬೋದು. ಅದೊಂದು. ಆಮೇಲೆ ಈಗ ಮಹಾಮಾರಿ, ಆವಾಗ ಬಹಳ ಎದುರಿಸ್ತೀವಿ ನಾವು, ಕರೋನಾ. ಈಗ ಅದಿಲ್ಲ, ಅದೊಂದು ಒಳ್ಳೆ ಸುದ್ದಿ. ಇದೇ ತರ ಮುಂದೇನೂ ಅಷ್ಟೇನೆ ದೇವರು ಯಾವುದೇ ಒಂದು ದೊಡ್ಡ ಕಾಯಿಲೆಗಳು ಅಂತ ಏನಂತೀವಿ ನಾವು, ಈ ಕರೋನಾ ಅಂತ ಕಾಯಿಲೆಗಳು ಬರಬಾರ್ದು. ಜನಗಳಿಗೆ ಆರೋಗ್ಯ ಕೊಡಬೇಕು, ಜನಗಳಿಗೆ ಒಂದು ನೆಮ್ಮದಿ ಕೊಡಬೇಕು, ಆಮೇಲೆ ಶಾಂತಿ ಕಾಪಾಡಿಕೊಂಡು ಎಲ್ಲರೂ ಅಂಟಮಂತ್ರ ಬಾಳ್ಬೇಕು ಅಂತ ಒಂದು ಒಳ್ಳೆ ಮನಸ್ಸು ಕೊಡ್ಲಿ ದೇವರು ಅಂತ ದೇವರಲ್ಲಿ ಈಶ್ವರನಲ್ಲಿ ಬಿಡ್ಕೊಂತೀನಿ. ಈ ಮಹಾ ಅಮಾವಾಸ್ಯೆ ಇಡೀ ದೇಶಾದ್ಯಂತ ಆಚರಣೆ ಮಾಡ್ತಾರೆ. ಬರೀ ಒಂದು ಕರ್ನಾಟಕದಲ್ಲ, ಇಲ್ಲ ನಮ್ಮ ಮುಳಬಾಗಿಲಲ್ಲ, ದೇಶಾದ್ಯಂತ ಆಚರಣೆ ಮಾಡ್ತಾರೆ. ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಇವತ್ತೊಂದು ಭೇಟಿ ಕೊಡ್ತಾರೆ, ದೇವರನ್ನ ದರ್ಶನ ಮಾಡ್ತಾರೆ. ಅದು ನಮ್ಮ ಆಚಾರ ವಿಚಾರಗಳಲ್ಲಿ ಮೊದಲಿಂದ ಬಂದಿದೆ. ಹಿಂದೂ ಸಂಪ್ರದಾಯದ ಪ್ರಕಾರ ಎಲ್ಲ ದೇವಸ್ಥಾನಕ್ಕೆ ಹೋಗಿ ದೇವ್ರ ಕೈ ಮುಗಿದು ದೇವರನ್ನ ಆರಾಧನೆ ಮಾಡಿ ಬರ್ತಾರೆ. ಈ ಒಂದು ವೃತ್ತಿ ಏನೇ ಆಗಲಿ ಅದು ಬೆಳೆಸ್ಕೊಂಡು ಹೋಗ್ಬೇಕು, ದೇವರ ಮೇಲೆ ನಂಬಿಕೆ ಇಡಬೇಕು. ಸೊ ಆಗ ದೇವರು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಾನೆ, ವಿಘ್ನಗಳೆಲ್ಲ ವಿನಾಶ ಆಗ್ತವೆ. ಆಮೇಲೆ ಜನಗಳಿಗೆ ನಾನು ಹೇಳೋದು ಇಷ್ಟೇನೆ, ಸೌಹಾರ್ದತೆಯಿಂದ ಇಡೀ, ಶಾಂತಿ ಕಾಪಾಡಿ, ಎಲ್ಲರನ್ನು ಪ್ರೀತಿಯಿಂದ ಕಾಣಿ. ದ್ವೇಷ ಮಾಡೋದು ಬೇಡ. ದ್ವೇಷದ ಏನು ಸಾಧನೆ ಮಾಡೋಕ್ಕಾಗಲ್ಲ. ನಾನೆಷ್ಟು ನೀನೆಷ್ಟು ಅಂತ ಸುಮ್ಮನೆ ಕೊಚ್ಕೊಂತಾರಲ್ಲ, ಅವೆಲ್ಲ ಮಾಡಬಾರ್ದು. ನೀನೇ ನಾನೇ ಅಷ್ಟೇ, ಆ ಲೆಕ್ಕದಲ್ಲಿ ಇರಬೇಕು. ಒಳ್ಳೆ ಕೆಲಸಗಳಿಗೆ ಪ್ರೋತ್ಸಾಹ ಮಾಡೋಣ, ಅಭಿವೃದ್ಧಿ ಕೆಲಸಕ್ಕೆ ಪ್ರೋತ್ಸಾಹ ಮಾಡೋಣ, ಜನಗಳಿಗೆ ಕೈಲಾದ ಸಹಾಯ ಮಾಡೋಣ, ಇಲ್ಲ ಸುಮ್ಮನೆ ಇರೋಣ. ಏನ್ ಮಾಡಿದ್ರಿ ನೀವು ಅಂತ ಕೇಳ್ತಾರಲ್ಲ, ಅವ್ರು ಕೇಳ್ಬೇಕು, ನೀನೇನ್ ಮಾಡಿದೀಯ ಸಮಾಜಕ್ಕೆ ಅಂತ. ಆತರ ನೀನ್ ಕೈಲಾದ ಸಹಾಯ ಮಾಡು, ಕೆಲಸ ಮಾಡು, ಸೇವೆ ಮಾಡು ಅಂತ ಹೇಳ್ತಾ, ಹುಟ್ಟಿದ್ಕೊಂಡು ಸಾರ್ಥಕ ಏನಾದ್ರು ಕೆಲಸ ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಮುಳಬಾಗಿಲು ಜನತೆಗೆ ಶುಭ ಕೋರಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಮಹಾಅಮಾವಾಸ್ಯೆ ಪ್ರಯುಕ್ತ ಎಲ್ಲರೂ ದೇವ್ರನ್ನ ಆರಾಧನೆ ಮಾಡಿ ಸಂತೋಷದಿಂದ ಇರಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಆವಣಿ ರಾಮಲಿಂಗ ದಾಸ ನನ್ನ ಕರೆದಿದ್ದಾರೆ. 28ಕ್ಕೆ ಇದೆ. ನಾನು ಸಮಯ ಸಿಕ್ಕಿದ್ರೆ ಬರ್ತೀನಿ. ಒಂದು ಮೀಟಿಂಗ್ ಇದೆ ನನಗೆ ಅವತ್ತು ಬೆಂಗಳೂರಲ್ಲಿ, ಮುಗಿಸ್ಕೊಂಡ್ ಬರ್ಬೇಕು. ಎಷ್ಟೇ ಟೈಮ್ ಆದ್ರೂ ಲೇಟಾಗಿ ಬಂದು ನಾನು ದೇವ್ರ ದರ್ಶನ ಮಾಡ್ಕೊಂಡು, ಪ್ರತಿ ವರ್ಷ ಬಂದಂಗೆ ಈ ವರ್ಷ ಒಂದು ದರ್ಶನ ಮಾಡ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನಾನು ಕರೆದಿದ್ದಾರೆ ಆ ಊರಿನ ಜನ, ನಮ್ಮ ಕ್ಷೇತ್ರದ ಜನ, ಬನ್ನಿ ದರ್ಶನಕ್ಕೆ ಅಂತ ಸುಮಾರು ಜನ ಕರೆದಿದ್ದಾರೆ. ಬಂದು ಹೋಗ್ತೀನಿ.